ಹಾಯ್ ಹಲೋ ನಾನಿಲ್ಲಿ ಮಸಾಲೆ ವಡೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಸಬ್ಬಕ್ಕಿ ಸೊಪ್ಪನ್ನ ಯೂಸ್ ಮಾಡಿ ಕಡಲೆಬೇಳೆ ಯೂಸ್ ಮಾಡಿದ್ದೀನಿ. ಇದಕ್ಕೆ ಫಸ್ಟು ನಾನು ಕಡಲೆಬೇಳೆ ತೊಗೊಂಡಿದ್ದೀನಿ. ಕಡಲೆಬೇಳೆನ ಒಂದು 4 to 5 hours ನೀರಲ್ಲಿ ನೆನೆಸಿಟ್ಕೊಬೇಕು. ನೆನೆಸಿಟ್ಕೊಂಡಾದ್ಮೇಲೆ ನೋಡಿ ಈ ರೀತಿ ನಾನು 4 hours ನೆನೆಸಿಟ್ಟಿದ್ದೀನಿ. ಒಂದು ಜಾರಿಗೆ ಹಾಕ್ಕೊಂಡು ನೀಟಾಗಿ ತರ್ತರಿಯಾಗಿ, ಜಾಸ್ತಿ ನುಣ್ಣಗೆ ರುಬ್ಬಾರ್ದು, ತರ್ತರಿಯಾಗಿ ರುಬ್ಕೊಬೇಕು. ನೋಡಿ ಈ ರೀತಿ ರುಬ್ಕೊಂಡು ಇದಕ್ಕೆ ನಾನು ಮಸಾಲ ವಡೆ ಮಾಡ್ತಿರೋದ್ರಿಂದ ಇದಕ್ಕೆ ನಾನು ಸ್ವಲ್ಪ ಚಕ್ಕೆ, 1 ಇಂಚು, ಎರಡೆರಡು ಲವಂಗ, ಸೋಂಪು, ಜೀರಿಗೆ ಮತ್ತು ತುರಿದಿರೋದು ಶುಂಠಿ ಮತ್ತು ಒಂದು 4 ಎಸಳು ಬೆಳ್ಳುಳ್ಳಿ ಮತ್ತು ಒಣಗಿದ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಕಡಲೆಬೇಳೆ ಕೆಲವ್ರಿಗೆ ಆ್ಯಸಿಡಿಟಿ ಆಗೋದು, ಹೊಟ್ಟೆ ಉಬ್ಬರ ಬರೋದು ಆ ಥರ ಎಲ್ಲ ಆಗುತ್ತಲ್ಲ, ಈ ಜೀರಿಗೆನ ಮತ್ತು ಸೋಂಪು ಹಾಕೋದ್ರಿಂದ ಆ ರೀತಿ ಎಲ್ಲ ಏನೂ ಆಗೋಲ್ಲ. ಮತ್ತು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಿದ್ರೆ ಕೆಲವ್ರಿಗೆ ಹೊಟ್ಟೆ ಉರಿ ಆ ಥರ ಬರುತ್ತೆ. ಅದಕ್ಕೋಸ್ಕರ ನಾನು ಮಕ್ಕಳು ತಿನ್ನೋದ್ರಿಂದ ಇಲ್ಲಿ ರೆಡ್ ಚಿಲ್ಲಿನ ಯೂಸ್ ಮಾಡಿ ಅದನ್ನು ನೀಟಾಗಿ ಗ್ರೈಂಡ್ ಮಾಡಿ ಹಿಟ್ಟಿಗೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಈ ರೀತಿ ಎಲ್ಲ ರುಬ್ಕೊಂಡಿರೋದನ್ನೆಲ್ಲ ನೀಟಾಗಿ ಕಲಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು 3 ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸಬ್ಬಕ್ಕಿ ಸೊಪ್ಪನ್ನ ತೊಗೊಂಡಿದ್ದೀನಿ. ನೀಟಾಗಿ ತೊಳೆದು ಅದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಬ್ಬಕ್ಕಿ ಸೊಪ್ಪು ನೀಟಾಗಿ ತೊಳಿಬೇಕು 1-2-3 ಸಲ. ತುಂಬ ಮಣ್ಣಿರುತ್ತೆ ಅದರಲ್ಲಿ, ಅದಕ್ಕೋಸ್ಕರ ತೊಳೆದು ನೀಟಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಈ ಕಲಸಿಟ್ಕೊಂಡಿರೋಂಥ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ನೆಕ್ಸ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ಕ್ರಿಸ್ಪಿಯಾಗಿ ಬರುತ್ತೆ ವಡೆ, ತುಂಬ ಟೇಸ್ಟಿಯಾಗಿರುತ್ತೆ, ಕ್ರಿಸ್ಪಿಯಾಗಿ. ತುಂಬ ಈ ವೆದರಿಗೆ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಮತ್ತು ಸಬ್ಬಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ನೀಟಾಗಿ ಚೆನ್ನಾಗಿ ಕಲಸಿ ಇಟ್ಕೊತಾ ಇದ್ದೀನಿ, ನೀಟಾಗಿ ಮಿಕ್ಸ್ ಮಾಡಿಕೊಂಡು. ಸಬ್ಬಕ್ಕಿ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡಿದ್ದೀನಿ ನಾನು ಇದಕ್ಕೆ. ಈ ಥರ ನೀಟಾಗಿ ಕಲಸಿಟ್ಕೊಂಡು ಒಂದು ಅದಕ್ಕೆ ಬರೋಗೆ ಹಿಂಗೆ ಕೈಯಲ್ಲಿ ಹಿಂಗೆ ತಟ್ಟೋ ರೀತಿ ನೀಟಾಗಿ ಕಲಸಿಟ್ಕೊಬೇಕು. ನೋಡಿ ಈ ರೀತಿ ತಟ್ಟಿದ್ರೆ ಎಣ್ಣೆ ಕಾಯಕ್ಕಿಟ್ಟು ಬೇಕಾದರೆ ಒಂದು 10 ನಿಮಿಷ ಇಡ್ಬೋದು, ಇಲ್ಲಾಂದರೆ ಇಮಿಡಿಯೇಟೇ ಹಾಕ್ಕೋಬೋದು. ಆ ಥರ ಏನು ಇಡಬೇಕು ಅನ್ನೋದೇನಿಲ್ಲ, ನಾನು ಇಮಿಡಿಯೇಟೇ ಮಾಡಿದ್ದೀನಿ. ಕಲಸಿಟ್ಕೊಂಡು ನೆಕ್ಸ್ಟು ಎಣ್ಣೆ ಕಾಯಕ್ಕಿಟ್ಟು ತಟ್ಟಿ ವಡೆ ಇದ್ರ ಥರ ಶೇಪ್ ಕೊಟ್ಟು ನೀಟಾಗಿ ತಟ್ಕೊಂಡು ಎಣ್ಣೆ ಒಳಗಡೆ ಹಾಕಿದ್ರೆ ಕ್ರಿಸ್ಪಿ ಆ್ಯಂಡ್ ಟೇಸ್ಟಿಯಾಗಿರೋ ಮಸಾಲ ವಡೆ ತುಂಬ ಟೇಸ್ಟಿಯಾಗಿರುತ್ತೆ. ಆ ಮಸಾಲೆ ಎಲ್ಲ ಹಾಕಿ ಕಲಿಸ್ಬೇಕಾದ್ರೆ ಮಟನ್ ಕೈಮಾ ಥರನೇ ಸ್ಮೆಲ್ ಬರ್ತಾ ಇರುತ್ತೆ. ಅದು ಒಂದ್ಸಲ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಆ ಮಸಾಲೆ ಎಲ್ಲ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಯಾವುದೇ ಥರ ನಾನು ಧನಿಯಾ ಪುಡಿ ಆ ಥರ ಎಲ್ಲ ಏನೂ ಹಾಕಿಲ್ಲ. ಒಂದು ಚಿಲ್ಲಿಗೆ ಮಾಮೂಲಿ ರೆಡ್ ಚಿಲ್ಲಿನೇ ಯೂಸ್ ಮಾಡಿ, ನಿಮ್ಗೆ ಖಾರ ಬೇಕು ಅಂದರೆ ಚಿಲ್ಲಿ ಪೌಡರು ಆ ಥರ ಎಲ್ಲ ಹಾಕ್ಕೊಂಡ್ರೆ ಟೇಸ್ಟ್ ಕೆಟ್ಟೋಗ್ಬಿಡುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ ಕ್ರಿಸ್ಪಿ ಆ್ಯಂಡ್ ಟೇಸ್ಟಿಯಾಗಿರೋ ಮಸಾಲ ವಡೆ ತುಂಬ ಚೆನ್ನಾಗಿತ್ತು. ನನ್ನ ಚಿಕ್ಕ ಮಗಳಿಗಂತೂ ವಡೆ ಅಂದರೆ ತುಂಬಾ ಇಷ್ಟ. ಅವಳನ್ನ ಕೇಳಿದ್ರೆ ಟೇಸ್ಟಿಯಾಗಿದೆಯಾ ವಡೆ ಅಂದರೆ ಅಂತ ಹೇಳ್ತಾಳೆ. ಒಂದ್ಸಲ ಟ್ರೈ ಮಾಡಿ, ಈ ವೆದರಿಗಂತೂ ತುಂಬ ಚೆನ್ನಾಗಿರುತ್ತೆ ವಡೆ. ಥ್ಯಾಂಕ್ ಯು.